2 ಮಂತಿಂದ ಟ್ರೈ ಮಾಡಿದ್ವಿ GST ಒಂದಕ್ಕೆ ಆಗಲಿಲ್ಲ, ತುಂಬ ಪ್ರಾಬ್ಲಮ್ ಇತ್ತು. ಅರೆ ಇಲ್ಲಿ ಬಂದು ಕಾಯಿ ಸಂಕಲ್ಪ ಮಾಡಿ 2 ವೀಕ್ಸ್ಗೆ ಒಂದು ದಿನಕ್ಕೆ ಆಯಿತು ನನಗೆ GST. ಮತ್ತು ಇನ್ನೇನು ಅಂದ್ಕೊಂಡಿದ್ದೀನೋ 3 ವೀಕ್ 2 ವೀಕಲ್ಲೇ ನಂದು ಕೆಲಸ ಕಂಪ್ಲೀಟ್ ಆಗಿದೆ. ಹಿಂದೆ ಇದು ಕಾಲು ನಡೆಯೋಕ್ಕೆ ಆ ಶಕ್ತಿ ಇಲ್ಲ, ನಡೆಯೋಕ್ಕೆ ಆಯ್ತಿರ್ಲಿಲ್ಲ. ಇವಾಗಲೂ ಅಷ್ಟೇ ಬಗ್ಗಕ್ಕೆ ಆಯ್ತಿರ್ಲಿಲ್ಲ ಅವ್ರಿಗೆ. ಅವನೇನೋ ರಾಯರನ್ನ ನಂಬಿ ಅವನು ನಮಗೆ ರಾಯರು ಅಂದರೆ ಏನು ಅಂತ ಗೊತ್ತಿಲ್ಲ. ಪರವಾಗಿಲ್ಲ ಸರ್, ರಾಯರ್ ನಂಬದ ಮೇಲೆ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದ್ದಾನೆ ಇವಾಗ. ಆ ರಾಯರು ಇನ್ನೂ ಹಂಗೆ ನನ್ನ ಮಗನಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಅದು ಗುಣವಾಗುತ್ತಾ ಇದೆ. ಎಲ್ಲ ಡಾಕ್ಟ್ರೆಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಫುಲ್ಲು ಎಲ್ಲ ಕಡೆ ಡಾಕ್ಟ್ರು ಹಂಗೆ ಹೇಳಿರೋದು. ಆದರೆ ಅವ್ರಿಗೆ ಆಪ್ರೇಷನ್ಗೆ ಎದುರ್ಕೊಂಡು ಅವ್ನು ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ. ರಾಯರ್ ನಂಬಿ ಅವನು ಇಷ್ಟು ವಾರ ಅಂತ ನಮಗಿಂತ ಹೆಚ್ಚಾಗಿ ಭಾಳ ಭಕ್ತಿಯಿಂದ ಮಾಡಿ ನನ್ನ ಮಗ ಕೊನೆಯಲ್ಲಿ ಪೂಜೆ ಮಾಡಿಸಿದ್ದಾನೆ. ಇವಾಗ ನಡೀತಾ ಇದ್ದಾರೆ ಸರ್. ನಮ್ಮ ಮನೆಯಲ್ಲೂ ತುಂಬ ನೆಮ್ಮದಿಯಾಗಿದ್ದೀವಿ. ಎಲ್ಲ ಕೆಲಸದಲ್ಲಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ. GST ತುಂಬ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ನಮ್ಗೆ ಆಗಿರಲಿಲ್ಲ ಸರ್. ನನ್ನದು ಹೊಸ ವರ್ಕಿಗೆ ತುಂಬ ಆಗೋದೇ ಇಲ್ಲ ಅಂತ ಹೇಳಿದ್ರು. ಆದ್ದರಿಂದ ಅದು ಇಲ್ಲಿಗೆ ಬಂದು ಹೋದ್ಮೇಲೆ ನನಗೆ ಅವತ್ತೇ ಆಯಿತು, ಒಂದೇ ದಿನದಲ್ಲಾಗಿದೆ. ಹೌದು, ಒಂದು 2 ಮಂತಿಂದ ಟ್ರೈ ಮಾಡಿ 10,000 ದುಡ್ಡು ಕೊಡ್ತೀವಿ ಅಂತ ಗೌರ್ಮೆಂಟಲ್ಲೆಲ್ಲ ಕೇಳಿ ಎಲ್ಲ ಮಾಡಿದ್ವಿ, ಆಗಲಿಲ್ಲ. ಆದರೆ ಆಡಿಟ್ರೆ ತುಂಬ ಖುಷಿ ಪಟ್ಟರು. ಒಂದೇ ದಿನಕ್ಕೆ ಹೆಂಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಅದೇನೆ ನಮಗೆ. ಹೌದು, ಗುರುವಾರ ಹೇಳಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. OTP ತೊಗೊಂಡು ಗುರುವಾರ ಮಾಡಿದ್ರು. ಶುಕ್ರವಾರ ಬೆಳಗ್ಗೆನೇ ಆಗಿದೆ ಅಂತ ನಮಗೆ ಬ್ಯಾಂಕಿಂದ ಬಂದಿದೆ ಕಾಲು. ನಮ್ಗೆ ಆಶ್ಚರ್ಯ ಆಯಿತು. ಇನ್ನೂ 1 ವೀಕ್ ಆಗುತ್ತೆ ಅಂದರು, ದುಡ್ಡು ಕೊಟ್ಟರು. ಹಿಂಗಾಯ್ತಲ್ಲ ಅಂತ ಎಲ್ಲರಿಗೂ ಆಶ್ಚರ್ಯನೇ ಆಯಿತು. ನಾವು ಮಂತ್ರಾಲಯ ಎಲ್ಲ ಹೋಗ್ತಾ ಇರ್ತೀವಿ. ಇಲ್ಲಿ ಕಾಯಿ ಸಂಕಲ್ಪ ಮಾಡಿದ್ಮೇಲೆ ಫಸ್ಟಿಂದನೂ ನಂಬಿದ್ದೀವಿ. ಈಗ ನಮಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಬಂದಮೇಲೆ ಸ್ವಲ್ಪ ಪ್ರಾಪರ್ಟಿದು ಇದಿತ್ತು, ಎಲ್ಲ ಒಳ್ಳೆಯದಾಯಿತು. ಗಾಡಿ ತೊಗೋಬೇಕು ಅಂದ್ಕೊಂಡ್ವಿ, ಅದು ಬಂದಿದೆ. ವರ್ಕ್ ನಡೀತಾ ಇದೆ. ಎಲ್ಲ ಇಲ್ಲಿ ಬಂದಮೇಲೆ ನಾವು ಒಳ್ಳೆಯದಾಗಿದೆ. ಹೌದು, ಬದಲಾವಣೆ ಆಗ್ತಾ ಇದೆ. ಮೇಡಮ್, ಈಗ ರಾಯರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಯರ ಬಗ್ಗೆ ಹೇಳೋದಂದರೆ ಮಿರಾಕಲ್ಲೇ ಒಂದು. ಏಕೆಂದರೆ ದೊಡ್ಡ ಪವಾಡನೇ ನಡೀತಾ ಇದೆ ಎಲ್ಲರ ಜೀವನದಲ್ಲೂ. ನಂಬಿದವ್ರು ಯಾವತ್ತೂ ಒಂದು ನಂಬಿಕೆನೇ ಮುಖ್ಯ. ರಾಯರನ್ನ ನಾವು ಎಷ್ಟು ನಂಬ್ತೀವೋ ಅಷ್ಟು ಮೇಲೋಗ್ತೀವಿ. ಸ್ವಲ್ಪ ಕಷ್ಟ ಬರ್ಬೋದು, ಫಸ್ಟೇ ಕಷ್ಟ ಕೊಡ್ತಾರೆ ದೇವರು. ಆಮೇಲೆ ಖಂಡಿತ ತುಂಬ ಒಂದು ಹಂತಕ್ಕೆ ತಗೊಂಡು ನಮ್ಮನ್ನು ನಿಲ್ಲಿಸ್ತಾರೆ. ಖಂಡಿತ ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟೋರಿಗೆ ಯಾರಿಗೂ ಕೂಡ ಇಲ್ಲಿವರೆಗೂ ಇಲ್ಲ ಅಂದಿದೆ ಇಲ್ಲ, ಕೆಲಸ ಆಗಿಲ್ಲ ಅನ್ನೋರು ಯಾರೂ ಇಲ್ಲ. ಎಲ್ಲರಿಗೂ ತುಂಬ ಚೆನ್ನಾಗಾಗಿದೆ. ಬಂದು ಯಾರಿಗೆ ಕಷ್ಟ ಇದೆಯೋ ನಂಬಿಟ್ಟು ಕಟ್ಟಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ.